ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಆದಂತ ಶ್ರೀಧರ್ ಗೌಡ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿ, ಸಂಘದ ಬಗ್ಗೆ ಮಾತಾಡಿದ್ರಿ. ಎಲ್ಲ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡದೇ ಇದ್ರೆ ಹೋರಾಟ ಇಡೀ ರಾಜ್ಯದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ, ಎಚ್ಚರಿಕೆಯನ್ನ ಈಗ ಹೈಕಮಾಂಡ್ ಸಾರಿದ್ದೀರಾ. ಡಿ.ಕೆ. ಶಿವಕುಮಾರನ್ನ ಹೊರತುಪಡಿಸಿ ಬೇರೆ ಒಕ್ಕಲಿಗ ನಾಯಕರಿಗೆ ಎಐಸಿಸಿ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಸಂಘ ಒಪ್ಪುತ್ತಾ ಇಲ್ವಾ? ಈಗ ಮುಖ್ಯಮಂತ್ರಿ ವಿಚಾರವಾಗಿ ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂತಾವಿಂದನು ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಆದರೆ ಅಧಿಕೃತವಾಗಿ ಒಳಗಡೆ ಯಾವ ರೀತಿ ಒಪ್ಪಂದ ಆಗಿದೆ ಮತ್ತು ಯಾರಿಗೆ ಮುಖ್ಯಮಂತ್ರಿ ಅನ್ನೋ ವಿಚಾರವಾಗಿ ಏನೇನು ಮಾತುಕತೆ ಆಗಿರೋ ವಿಚಾರವಾಗಿ ಇದುವರೆಗೂ ಬಹಿರಂಗವಾಗಿ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರಾಗ್ಬೋದು ಅಥವಾ ನಮ್ಮ ಡಿ.ಕೆ. ಸಾಹೇಬರಾಗ್ಬೋದು ಅಥವಾ ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, ಯಾರೂ ಸುಧಾ ಇದುವರೆಗೆ ಬಹಿರಂಗವಾಗಿ ಮಾತುಕತೆ ಆಗಿರೋ ವಿಚಾರವನ್ನ ಯಾರೂ ವ್ಯಕ್ತಪಡಿಸದೇ ಇರೋದ್ರಿಂದ ಇದು ಇವತ್ತು ಈ ಗೊಂದಲ ಉಂಟಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಸಾಹೇಬ್ರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಅವತ್ತು ಏನು ಮಾತುಕತೆ ಆಗಿತ್ತು, ಅಧಿಕಾರ ಪವರ್ ಶೇರಿಂಗ್ ಏನು ಅದು ಮಾತುಕತೆ ಆಗಿತ್ತು, ಆ ಸಂಪೂರ್ಣ ಮಾಹಿತಿಯನ್ನ ಜನರ ಮುಂದೆ ಇಟ್ಟಿದಾಗ ಏನೇನ್ ಮಾತುಕತೆ ಆಯ್ತಂತ ಅವ್ರಾಗ್ಬೋದು ಅಥವಾ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರಾಗ್ಬೋದು, ಸಾಹೇಬರಾಗ್ಬೋದು, ಅಧಿಕೃತವಾಗಿ ಮಾತುಕತೆಯನ್ನ ಮಾಧ್ಯಮದ ಮುಖಾಂತರ ಈ ನಾಡಿನ ಜನರಿಗೆ ಅವ್ರು ತಲುಪಿಸಿದ್ರೆ ಆದ್ರೆ ಈ ಒಂದು ತಾರ್ಕಿಕ ಅಂತ್ಯ ಬರೋದಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದು. ಎರಡನೇ ವಿಚಾರವಾಗಿ ಏನು ಪವರ್ ಶೇರಿಂಗ್ ವಿಚಾರವಾಗಿ ಅನೌಪಚಾರಿಕವಾಗಿ ಇಡೀ ರಾಜ್ಯದ ಜನರಲ್ಲಿ ಇರುವಂತ ಮಾಹಿತಿ, 2.5 ವರ್ಷ ಆದ್ಮೇಲೆ ಡಿ.ಕೆ. ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ಅನೌಪಚಾರಿಕವಾಗಿ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂಥದ್ದು. ಆ ವಿಚಾರವಾಗಿ ಇಡೀ ನಮ್ಮ ಒಕ್ಕಲಿಗ ಸಮುದಾಯ 2.5 ವರ್ಷ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿ ಆಗಿ ಡಿ.ಕೆ. ಶಿವಕುಮಾರ್ ಅವ್ರು ಆಗ್ಬೇಕು ಅನ್ನೋದು ಮಾಡ್ಲಿಲ್ಲ ಅಂದ್ರೆ ಈಗ ಅದೇ ಹೇಳಿದಲ್ಲ. ಈಗ ಮೊದಲನೇದಾಗಿ ಡಿ.ಕೆ. ಸಾಹೇಬರು ಮಾತುಕತೆಯ ಏನಾಗಿತ್ತು, ವಚನ ಭ್ರಷ್ಟರು ಯಾರು ಅನ್ನೋದನ್ನ ಅವರು ನಾಳೆದಲ್ಲಿ ಬಹಿರಂಗ ಪಡಿಸಿದ್ರೆ, ಫೇಸ್ಬುಕ್ ಅಲ್ಲಿ ಅವರೇ ಒಂದು ಮಾತು ಹಾಕ್ಬಿಟ್ಟಿದ್ದಾರೆ. ಆಗ್ಲೇ ಮಾತನ್ನು ಉಳಿಸ್ಕೊಳ್ಳೋ ಒಂದು ದೊಡ್ಡ ವರ್ಲ್ಡ್ ಇಸ್ ವರ್ಷಿಪ್ ಅನ್ನೋ ತರ ಮಾತಾಡಿದ್ದಾರೆ. ಮಾತನ್ನು ಉಳಿಸ್ಕೊಬೇಕಿತ್ತು ಅಂತ ಹೇಳಿದ್ದಾರೆ. ಎಐಸಿಸಿಗೂ ಇರ್ಬೋದು, ಯಾರ್ಯಾರು ಸಂದೇಶ ಕೊಟ್ಟಿದ್ರೆ ಅಲ್ಲಿಗೆ ಮಾತುಕತೆ ಆಗಿರೋದಂತೂ ನಿಜ ಅಂತ ಭಾಸವಾಗ್ತಾ ಇದೆ. ಒಂದ್ ವೇಳೆ ಅವ್ರನ್ನ ಈ ಹೊತ್ತಿಗೆ ಸಿಎಂ ಮಾಡ್ಲಿಲ್ಲ ಅಂದ್ರೆ ಒಕ್ಕಲಿಗರ ನಿರ್ಧಾರ ಏನು? ಈಗಾಗಲೇ ನಮ್ಮ ಒಕ್ಕಲಿಗರ ಸಂಘದಿಂದ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗಬಹುದು ಅಥವಾ ರಾಜ್ಯದ ನಮ್ಮ ಸಿದ್ದರಾಮಯ್ಯನವರು ಆಗ್ಬೋದು ಅಥವಾ ಬೇರೆ ಬೇರೆ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವ್ರನ್ನ ಭೇಟಿ ಆಗ್ಬೋದು ಅಥವಾ ಮುಂದಿನ ಹೋರಾಟದ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಒಕ್ಕಲಿಗ ಅನೇಕ ನಾಯಕರಿದ್ದಾರೆ, ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಒಂದು ಹೋರಾಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸರ್, ಹಿಂದೆ ತಮ್ಗೆ ಸ್ವಲ್ಪ ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. ಹಿಂದೆ ನಮ್ಮ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ಏನೋ ಹೆಗ್ಡೆ ಅವ್ರನ್ನ ಮಾಡಬೇಕು ಅಂತ ಆಗ ಬಹುದೊಡ್ಡ ಹೋರಾಟ ಮಾಡಿ ಹೇಗಾಯ್ತು ಅಂತ ಅದೇ ರೀತಿ ಹೋರಾಟ ಮಾಡ್ತೀವಿ. ನಾವು ಶ್ರಮಕ್ಕೆ ಕೂಲಿ ಕೇಳ್ತಾ ಇರೋದು, ನಾವ್ಯಾರು ಭಿಕ್ಷೆ ಕೇಳ್ತಾ ಇಲ್ಲ. ಸಿಎಂ ಪಟ್ಟ ಅದು ಮಾತುಕತೆ ಆಗಿದ್ರೆ ಕೊಡಿ, ಮಾತನ್ನ ಉಳಿಸ್ಕೊಳ್ಳಿ ಅಂತ. ನಾವ್ಯಾರು ಭಿಕ್ಷೆ ಕೇಳ್ತಾ ಇಲ್ಲ. ಹಿಂದೆ ಹೆಗ್ಡೆ ಪೀರಿಯಡ್ ಅಲ್ಲಿ, ರಾಮಕೃಷ್ಣ ಹೆಗ್ಡೆ ಪೀರಿಯಡ್ ಅಲ್ಲಿ ದೇವೇಗೌಡರನ್ನ ಯಾವ ರೀತಿ ಮಾಡಿದ್ವೋ ಆ ರೀತಿ ನಮ್ಮ ಸಮುದಾಯ, ಸ್ವಾಮೀಜಿಗಳು ಮತ್ತೆ ಇಡೀ ಡಿ.ಕೆ. ಅಭಿಮಾನಿಗಳು ಎಲ್ಲರೂ ರಾಜ್ಯಾದ್ಯಂತ ಹೋರಾಟ ಆಗ್ತದೆ. ಇದಾಗ್ಲೇಬೇಕು, ಇಲ್ಲ ಅಂದ್ರೆ ಇಂದಿನ ಘಟನೆ ಮರುಕಳಿಸುತ್ತೆ. ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾತು ಕೊಟ್ಟಿದ್ರೆ ಇವರು ಶ್ರಮ ಮಾಡಿದ್ದಾರೆ, ಅವರು ಶ್ರಮ ಮಾಡಿದ್ದಾರೆ. ಮಾತು ಕೊಟ್ಟಿದ್ರೆ ಬದಲಾವಣೆ ಮಾಡ್ಲಿ. ನೋಡಿ ಅವರ ಅಧ್ಯಕ್ಷತೆಯಲ್ಲಿ ಅವರೇ ಹೇಳಿದಾರಲ್ಲ, ಹಿಂದಿಂದ ಅವ್ರಿಗೆ ಕೊಟ್ಟಿ ಆಮೇಲೆ ಈಗ ಕೊಡಿ ಅಂತ. ನಾವ್ ಈಗಿನವ್ರಿಗೆ ಕೊಡಿ, ಆಮೇಲೆ ನೆಕ್ಸ್ಟ್ ಅವ್ರಿಗೆ ಕೊಡಿ ಅಂತ ನಾವ್ ಹೇಳ್ತೀವಿ. ಈಗ ಫಸ್ಟ್ ಯಾರು ರೇಸಲ್ಲಿದ್ದಾರೆ ಅವ್ರದ್ದು ಓಡ್ಬೇಕು ಕುದುರೆ. ಫಸ್ಟ್ ಅವ್ರು ಓಡಬೇಕು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವ್ರೇನ್ ಕರೆ ಕೊಡ್ತಾರೆ, ನಮ್ಮ ಸಂಘ ಅಂತ ಅವ್ರ ಬೆನ್ನಿಗಿದೆ ಖಂಡಿತ. ಇಲ್ಲ ಅಂದ್ರೆ ಇದು ರಾಜಕಾರಣಕ್ಕೆ ಅರ್ಥನೇ ಇರೋದಿಲ್ಲ. ಯಾರು ಇನ್ನು ಮುಂದೆ ಶ್ರಮ ಹಾಕಿ ಮಾಡಕ್ ಆಗಲ್ಲ. ಇಲ್ಲ ಅವರೆಲ್ಲ ಮಂತ್ರಿಗಳಾಗಿದ್ದಾರೆ.
ಮತ್ತೆ ಅವ್ರದ್ದು ಸಮಯ ಬಂದಾಗ ಅವ್ರ ಪರವಾಗಿ ಮಾತಾಡ್ಬೇಕಾಗ್ತದೆ. ಈಗ ಯಾರು ಮುಂಚೂಣಿಯಲ್ಲಿದ್ದಾರೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ಹಾ, ಅದೇ ಹೇಳಿದ್ವಲ್ಲ ನಾವು ರಾಮಕೃಷ್ಣ ಹೆಗಡೆ ಅವ್ರ ಪೀರಿಯಡ್ ಅಲ್ಲಿ ದೇವೇಗೌಡರನ್ನ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮಾಡ್ತೀವಿ. ಸ್ವಾಮೀಜಿಗಳು, ರಾಜ್ಯ ಒಕ್ಕಲಿಗರ ಸಂಘ, ಮತ್ತೆ ಅಸಂಖ್ಯಾತ ಡಿ ಕೆ ಅಭಿಮಾನಿಗಳಿದ್ದಾರೆ. ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಇದ್ದಾರೆ. ಡಿ ಕೆ ಅವ್ರಿಗೆ ಎಲ್ಲ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾಯಕತ್ವ ಇದೆ. ಅದನ್ನ ಕೊಡ್ಲೇಬೇಕು. ಕೊಡದೇ ಇದ್ರೆ ರಾಜ್ಯ ಒಕ್ಕಲಿಗರ ಸಂಘ ಉಗ್ರ ಹೋರಾಟ ಮಾಡ್ತದೆ. ರಾಜು ಅಂತ, ಚಿತ್ರದುರ್ಗದಿಂದ ಎಲೆಕ್ಟ್ ಆಗಿದ್ದೀನಿ. ನಮಸ್ಕಾರ ಸರ್. ಇವಿಷ್ಟಾಗಿತ್ತು ಖಜಾಂಚಿಗಳ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಆದಂತ ಶ್ರೀಧರ್ ಗೌಡ ಅವ್ರ ಜೊತೆಲಿದ್ದೇನೆ. ಸರಿಗ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿ, ಸಂಘದ ಬಗ್ಗೆ ಮಾತಾಡಿದ್ರಿ. ಎಲ್ಲ ಆದ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡದೇ ಇದ್ರೆ ಹೋರಾಟ ಇಡೀ ರಾಜ್ಯದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ, ಎಚ್ಚರಿಕೆಯನ್ನ ಈಗ ಹೈಕಮಾಂಡ್ ಸಾರಿದಿರ. ಡಿ ಕೆ ಶಿವಕುಮಾರ್ ಅನ್ನ ಹೊರತುಪಡಿಸಿ ಬೇರೆ ಒಕ್ಕಲಿಗ ನಾಯಕರಿಗೆ ಎಐಸಿಸಿ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಸಂಘ ಒಪ್ಪುತ್ತಾ ಇಲ್ವಾ? ಈಗ ಮುಖ್ಯಮಂತ್ರಿ ವಿಚಾರವಾಗಿ ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂತಾವಿಂದನು ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಆದರೆ ಅಧಿಕೃತವಾಗಿ ಒಳಗಡೆ ಯಾವ ರೀತಿ ಒಪ್ಪಂದ ಆಗಿದೆ ಮತ್ತು ಯಾರಿಗೆ ಮುಖ್ಯಮಂತ್ರಿ ಅನ್ನೋ ವಿಚಾರವಾಗಿ ಏನೇನು ಮಾತುಕತೆ ಆಗಿರೋ ವಿಚಾರವಾಗಿ ಇದುವರೆಗೂ ಬಹಿರಂಗವಾಗಿ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರಾಗ್ಬೋದು ಅಥವಾ ನಮ್ಮ ಡಿ ಕೆ ಸಾಹೇಬರಾಗ್ಬೋದು ಅಥವಾ ಸಿದ್ದರಾಮಯ್ಯ ಸಾಹೇಬರಾಗ್ಬೋದು ಯಾರೂ ಸುಧಾ ಇದುವರೆಗೆ ಬಹಿರಂಗವಾಗಿ ಮಾತುಕತೆ ಆಗಿರೋ ವಿಚಾರವನ್ನ ಯಾರೂ ವ್ಯಕ್ತಪಡಿಸದೇ ಇರೋದ್ರಿಂದ ಇದು ಇವತ್ತು ಈ ಗೊಂದಲ ಉಂಟಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬ್ರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಅವತ್ತು ಏನು ಮಾತುಕತೆ ಆಗಿತ್ತು, ಅಧಿಕಾರ ಪವರ್ ಶೇರಿಂಗ್ ಏನು ಅದು ಮಾತುಕತೆ ಆಗಿತ್ತು, ಆ ಸಂಪೂರ್ಣ ಮಾಹಿತಿಯನ್ನ ಜನರ ಮುಂದೆ ಇಟ್ಟಿದಾಗ ಏನೇನ್ ಮಾತುಕತೆ ಆಯ್ತಂತ ಅವ್ರಾಗ್ಬೋದು ಅಥವಾ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರಾಗ್ಬೋದು, ಸಾಹೇಬರಾಗ್ಬೋದು, ಅಧಿಕೃತವಾಗಿ ಮಾತುಕತೆಯನ್ನ ಮಾಧ್ಯಮದ ಮುಖಾಂತರ ಈ ನಾಡಿನ ಜನರಿಗೆ ಅವ್ರು ತಲುಪಿಸಿದ್ರೆ ಆದ್ರೆ ಈ ಒಂದು ತಾರ್ಕಿಕ ಅಂತ್ಯ ಬರೋದಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದು. ಎರಡನೇ ವಿಚಾರವಾಗಿ ಏನು ಪವರ್ ಶೇರಿಂಗ್ ವಿಚಾರವಾಗಿ ಅನೌಪಚಾರಿಕವಾಗಿ ಇಡೀ ರಾಜ್ಯದ ಜನರಲ್ಲಿ ಇರುವಂತ ಮಾಹಿತಿ 2 ವರ್ಷ ಆದ್ಮೇಲೆ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ಅನೌಪಚಾರಿಕವಾಗಿ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂಥದ್ದು. ಆ ವಿಚಾರವಾಗಿ ಇಡೀ ನಮ್ಮ ಒಕ್ಕಲಿಗ ಸಮುದಾಯ 2 ವರ್ಷ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕು ಅನ್ನೋದು ಮಾಡ್ಲಿಲ್ಲ ಅಂದ್ರೆ ಈಗ ಅದೇ ಹೇಳ್ದಲ್ಲ. ಈಗ ಮೊದಲನೇದಾಗಿ ಡಿ ಕೆ ಸಾಹೇಬ್ರು ಮಾತುಕತೆಯ ಏನಾಗಿತ್ತು, ವಚನಭ್ರಷ್ಟರು ಯಾರು ಅನ್ನೋದನ್ನ ಅವರು ನಾಳೆದಲ್ಲಿ ಬಹಿರಂಗ ಪಡಿಸಿದ್ರೆ, ಫೇಸ್ಬುಕ್ ಅಲ್ಲಿ ಅವರೇ ಒಂದು ಮಾತು ಹಾಕ್ಬಿಟ್ಟಿದ್ದಾರೆ. ಆಗ್ಲೇ ಮಾತನ್ನು ಉಳಿಸ್ಕೊಳ್ಳೋ ಒಂದು ದೊಡ್ಡ ವರ್ಲ್ಡ್ ಇಸ್ ವರ್ಷಿಪ್ ಅನ್ನೋ ತರ ಮಾತಾಡಿದಾರೆ. ಮಾತನ್ನು ಉಳಿಸ್ಕೊಬೇಕಿತ್ತು ಅಂತ ಹೇಳಿದ್ದಾರೆ. ಎಐಸಿಸಿಗೂ ಇರ್ಬೋದು, ಯಾರ್ಯಾರು ಸಂದೇಶ ಕೊಡ್ಬೇಕು ಕೊಟ್ಟಿದ್ರೆ ಅಲ್ಲಿಗೆ ಮಾತುಕತೆ ಆಗಿರೋದಂತೂ ನಿಜ ಅಂತ ಭಾಸವಾಗ್ತಾ ಇದೆ. ಒಂದ್ ವೇಳೆ ಅವ್ರನ್ನ ಈ ಹೊತ್ತಿಗೆ ಸಿಎಂ ಮಾಡ್ಲಿಲ್ಲ ಅಂದ್ರೆ ಒಕ್ಕಲಿಗರ ನಿರ್ಧಾರ ಏನು? ಈಗಾಗ್ಲೇ ನಮ್ಮ ಒಕ್ಕಲಿಗರ ಸಂಘದಿಂದ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗಬಹುದು ಅಥವಾ ರಾಜ್ಯದ ನಮ್ಮ ಸಿದ್ದರಾಮಯ್ಯನವರು ಆಗ್ಬೋದು ಅಥವಾ ಬೇರೆ ಬೇರೆ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವ್ರನ್ನ ಭೇಟಿ ಆಗ್ಬೋದು ಅಥವಾ ಮುಂದಿನ ಹೋರಾಟದ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಒಕ್ಕಲಿಗ ಅನೇಕ ನಾಯಕರಿದ್ದಾರೆ, ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಒಂದು ಹೋರಾಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸರ್, ಹಿಂದೆ ತಮ್ಗೆ ಸ್ವಲ್ಪ ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. ಹಿಂದೆ ನಮ್ಮ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ಏನೋ ಹೆಗಡೆ ಅವ್ರನ್ನ ಮಾಡಬೇಕು ಅಂತ ಆಗ ಬಹುದೊಡ್ಡ ಹೋರಾಟ ಮಾಡಿ ಹೇಗಾಯ್ತು ಅಂತ ಅದೇ ರೀತಿ ಹೋರಾಟ ಮಾಡ್ತೀವಿ. ನಾವು ಶ್ರಮಕ್ಕೆ ಕೂಲಿ ಕೇಳ್ತಾ ಇರೋದು, ನಾವ್ಯಾರು ಭಿಕ್ಷೆ ಕೇಳ್ತಾ ಇಲ್ಲ. ಸಿಎಂ ಪಟ್ಟ ಅದು ಮಾತುಕತೆ ಆಗಿದ್ರೆ ಕೊಡಿ, ಮಾತನ್ನ ಉಳಿಸ್ಕೊಳ್ಳಿ ಅಂತ. ನಾವ್ಯಾರು ಭಿಕ್ಷೆ ಕೇಳ್ತಾ ಇಲ್ಲ. ಹಿಂದೆ ಹೆಗ್ಡೆ ಪೀರಿಯಡ್ ಅಲ್ಲಿ, ರಾಮಕೃಷ್ಣ ಹೆಗ್ಡೆ ಪೀರಿಯಡ್ ಅಲ್ಲಿ ದೇವೇಗೌಡರನ್ನ ಯಾವ ರೀತಿ ಮಾಡಿದ್ವೋ ಆ ರೀತಿ ನಮ್ಮ ಸಮುದಾಯ, ಸ್ವಾಮೀಜಿಗಳು ಮತ್ತೆ ಇಡೀ ಡಿ ಕೆ ಅಭಿಮಾನಿಗಳು ಎಲ್ಲರೂ ರಾಜ್ಯಾದ್ಯಂತ ಹೋರಾಟ ಆಗ್ತದೆ. ಇದಾಗ್ಲೇಬೇಕು, ಇಲ್ಲ ಅಂದ್ರೆ ಇಂದಿನ ಘಟನೆ ಮರುಕಳಿಸುತ್ತೆ. ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ.
ಮಾತು ಕೊಟ್ಟಿದ್ರೆ ಇವರು ಶ್ರಮ ಮಾಡಿದ್ದಾರೆ, ಅವರು ಶ್ರಮ ಮಾಡಿದ್ದಾರೆ. ಮಾತು ಕೊಟ್ಟಿದ್ರೆ ಬದಲಾವಣೆ ಮಾಡ್ಲಿ. ನೋಡಿ ನೋಡಿ, ಅವರ ಅಧ್ಯಕ್ಷತೆಯಲ್ಲಿ ಅವರೇ ಹೇಳಿದಾರಲ್ಲ, ಹಿಂದಿಂದ ಅವ್ರಿಗೆ ಕೊಟ್ಟಿ ಆಮೇಲೆ ಈಗ ಕೊಡಿ ಅಂತ. ನಾವ್ ಈಗಿನವ್ರಿಗೆ ಕೊಡಿ, ಆಮೇಲೆ ನೆಕ್ಸ್ಟ್ ಅವ್ರಿಗೆ ಕೊಡಿ ಅಂತ ನಾವ್ ಹೇಳ್ತೀವಿ. ಈಗ ಫಸ್ಟ್ ಯಾರು ರೇಸಲ್ಲಿದ್ದಾರೆ ಅವ್ರದ್ದು ಓಡ್ಬೇಕು ಕುದುರೆ. ಫಸ್ಟ್ ಅವ್ರು ಓಡಬೇಕು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವ್ರೇನ್ ಕರೆ ಕೊಡ್ತಾರೆ, ನಮ್ಮ ಸಂಘ ಅಂತ ಅವ್ರ ಬೆನ್ನಿಗಿದೆ. ಖಂಡಿತ. ಇಲ್ಲ ಅಂದ್ರೆ ಇದು ರಾಜಕಾರಣಕ್ಕೆ ಅರ್ಥನೇ ಇರೋದಿಲ್ಲ. ಯಾರು ಇನ್ನು ಮುಂದೆ ಶ್ರಮ ಹಾಕಿ ಮಾಡಕ್ ಆಗಲ್ಲ. ಇಲ್ಲ 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 ಇಲ್ಲ, ಅವರೆಲ್ಲ ಮಂತ್ರಿಗಳಾಗಿದ್ದಾರೆ. ಮತ್ತೆ ಅವ್ರದ್ದು ಸಮಯ ಬಂದಾಗ ಅವ್ರ ಪರವಾಗಿ ಮಾತಾಡ್ಬೇಕಾಗ್ತದೆ. ಈಗ ಯಾರು ಮುಂಚೂಣಿಯಲ್ಲಿದ್ದಾರೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ಹಾ, ಅದು ಹೇಳಿದ್ವಲ್ಲ ನಾವು. ರಾಮಕೃಷ್ಣ ಹೆಗಡೆ ಅವ್ರ ಪೀರಿಯಡ್ ಅಲ್ಲಿ ದೇವೇಗೌಡರನ್ನ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮಾಡ್ತೀವಿ. ಸ್ವಾಮೀಜಿಗಳು, ರಾಜ್ಯ ಒಕ್ಕಲಿಗರ ಸಂಘ, ಮತ್ತೆ ಅಸಂಖ್ಯಾತ DK ಅಭಿಮಾನಿಗಳಿದ್ದಾರೆ. ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಇದ್ದಾರೆ. DK ಅವ್ರಿಗೆ ಎಲ್ಲ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾಯಕತ್ವ ಇದೆ. ಅದನ್ನ ಕೊಡ್ಲೇಬೇಕು. ಕೊಡದೇ ಇದ್ರೆ ರಾಜ್ಯ ಒಕ್ಕಲಿಗರ ಸಂಘ ಉಗ್ರ ಹೋರಾಟ ಮಾಡ್ತದೆ. ರಾಜು ಅಂತ, ಚಿತ್ರದುರ್ಗದಿಂದ ಎಲೆಕ್ಟ್ ಆಗಿದ್ದೀನಿ. ನಮಸ್ಕಾರ ಸರ್. ಇವಿಷ್ಟಾಗಿತ್ತು ಖಜಾಂಚಿಗಳ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.